ಪ್ರಮುಖ ನ್ಯೂಸ್ಗೆ ಸ್ವಾಗತ. ನಾನು ಕಾವ್ಯ. ಶಿರಾ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಮಳೆಯ ಅವಾಂತರ, ಕೊಳಚೆ ನೀರಿನಲ್ಲಿ ರೋಗಿಗಳ ಪರದಾಟ, ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಶಿರಾ ನಗರದ ಹೃದಯ ಭಾಗದಲ್ಲಿರುವ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಆವರಣವು ಮಳೆಯಿಂದಾಗಿ ಅಕ್ಷರಶಃ ಕೆಸರಿನ ಗೋಡೆಯಾಗಿ ಮಾರ್ಪಟ್ಟಿದ್ದು, ಚಿಕಿತ್ಸೆಗಾಗಿ ಬರುವ ಗರ್ಭಿಣಿಯರು, ಬಾಣಂತಿಯರು ಮತ್ತು ಮಕ್ಕಳು ತೀವ್ರ ಸಂಕಷ್ಟವನ್ನು ಅನುಭವಿಸುವಂತಾಗಿದೆ. ನಗರದಲ್ಲಿ ಇತ್ತೀಚೆಗೆ ಸುರಿದ ಮಳೆಯ ಪರಿಣಾಮ ಆಸ್ಪತ್ರೆಯ ಆವರಣದಲ್ಲಿ ಮಳೆ ನೀರು ಹಾಗೂ ಕೊಳಚೆ ನೀರು ಸಂಪೂರ್ಣವಾಗಿ ತುಂಬಿಕೊಂಡಿದೆ. ಸಮರ್ಪಕ ಒಳಚರಂಡಿ ವ್ಯವಸ್ಥೆ ಇಲ್ಲದಿರುವುದೇ ಈ ಅವಾಂತರಕ್ಕೆ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ನರಕ ಯಾತನೆಯನ್ನ ಅನುಭವಿಸುತ್ತಿರುವ ರೋಗಿಗಳು ಆಸ್ಪತ್ರೆಯ ಮುಖ್ಯ ದ್ವಾರದಿಂದ ಒಳ ಪ್ರವೇಶಿಸಲು ಸಾಧ್ಯವಾಗದಷ್ಟು ನೀರು ನಿಂತಿದ್ದು, ಗರ್ಭಿಣಿಯರು ಹಾಗೂ ಹಿರಿಯ ನಾಗರಿಕರು ಕೆಸರಿನ ನಡುವೆಯೇ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಸ್ಪತ್ರೆಯ ಆವರಣದಲ್ಲಿ ಚರಂಡಿ ನೀರು ಮಿಶ್ರಿತ ಕೊಳಚೆ ನೀರು ನಿಂತಿರುವ ಕಾರಣ ದುರ್ವಾಸನೆಯನ್ನ ಹರಡುತ್ತಿದ್ದು, ಇದರಿಂದ ಸೋಂಕು ಹರಡುವ ಭೀತಿ ಎದುರಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಆಸ್ಪತ್ರೆಯಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಸ್ವಚ್ಛತೆಯನ್ನ ಕಾಪಾಡುವಲ್ಲಿ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ. ಆಸ್ಪತ್ರೆ ಆವರಣದ ದುರಸ್ತಿಯಿಂದ ರೋಗಿಗಳಿಗೆ ಚಿಕಿತ್ಸೆಯ ಬದಲು ರೋಗಗಳು ಉಲ್ಬಣಿಸುವ ಆತಂಕ ಎದುರಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಮುಖ ಆರೋಗ್ಯ ಕೇಂದ್ರದ ದುಸ್ಥಿತಿ. ಶಿರಾ ತಾಲೂಕು ಮಾತ್ರವಲ್ಲದೆ ನೆರೆಯ ಮಧುಗಿರಿ ತಾಲೂಕು ಹಾಗೂ ಆಂಧ್ರ ಪ್ರದೇಶದ ಗಡಿಭಾಗದ ನೂರಾರು ಮಂದಿ ಬಡ ರೋಗಿಗಳು ಈ ಆಸ್ಪತ್ರೆಯನ್ನು ಅವಲಂಬಿಸಿದ್ದಾರೆ. ಇಂತಹ ಪ್ರಮುಖ ಆರೋಗ್ಯ ಕೇಂದ್ರದಲ್ಲಿ ಮೂಲ ಸೌಕರ್ಯಗಳ ಕೊರತೆ ಮತ್ತು ನಿರ್ವಹಣಾ ವೈಫಲ್ಯ ಎದ್ದು ಕಾಣುತ್ತಿರುವುದು ದುರಂತವೇ ಸರಿ ಎಂದು ಸ್ಥಳೀಯರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ತಕ್ಷಣದ ಕ್ರಮಕ್ಕೆ ಒತ್ತಾಯ. ಆಸ್ಪತ್ರೆಯ ಆವರಣದಲ್ಲಿ ನಿಂತಿರುವ ಕೊಳಚೆ ನೀರನ್ನು ಕೂಡಲೇ ತೆರವುಗೊಳಿಸಬೇಕು ಮತ್ತು ಮಳೆ ನೀರನ್ನು ಸರಾಗವಾಗಿ ಹರಿದು ಹೋಗಲು ಶಾಶ್ವತ ಒಳಚರಂಡಿ ವ್ಯವಸ್ಥೆಯನ್ನ ಕಲ್ಪಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ತೀವ್ರ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುವುದು ಎಂದು ಸಾರ್ವಜನಿಕರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು. ನಮಸ್ತೆ. ನನ್ನ ಎಲ್ಲ ಶಿರಾ ತಾಲೂಕಿನ ಬಂಧುಗಳಿಗೆ ಈ ಒಂದು ಬೈಟ್ ಉದ್ದೇಶ ಏನಪ್ಪ ಅಂದರೆ, ನಿಮಗೆ ಕಾಣಿಸ್ತಿರ್ಬೋದು ತಾಯಿ ಮಕ್ಕಳ ಆಸ್ಪತ್ರೆ. ಈ ಆಸ್ಪತ್ರೆಗೆ ಒಳಗಡೆ ಪ್ರವೇಶ ಆಗಬೇಕಾದ್ರೆ ಇಲ್ಲಿ ಮಳೆ ಬಂದು 3-4 ದಿನದ ಮೇಲೆ ಆಗಿದೆ. ಆದರೂ ನೀರನ್ನು ತೆರವು ಮಾಡೋಂಥ ಕೆಲಸ ಮಾಡಿಲ್ಲ. ಜೊತೆಲಿ ಹೆಂಗೆ ಬೇಕೋ ಹಂಗಂಗೆ ಗಾಡಿಗಳು ನಿಲ್ಸಾರೆ. ಎಮರ್ಜೆನ್ಸಿ ಕೇಸ್ ಯಾವುದಾದ್ರೂ ಅಕಸ್ಮಾತ್ ಬಂದರೆ ಈ ಕಡೆ ನೋಡ್ರಿ, ಅಲ್ಲೂ ನೀರು ಹಂಗೆ ನಿಂತ್ಕೊಳುತ್ತೆ. ಒಳಗಡೆ ಬರೋದಕ್ಕೆ ಒಂದು ಅನುಕೂಲವಾದಂಥ ವ್ಯವಸ್ಥೆ ಮಾಡಿಲ್ಲ. ಅಧಿಕಾರಿಗಳು ಎಲ್ಲ ಹಾಸಿಗೆ ಹೊತ್ಕೊಂಡು ಆರಾಮಾಗಿ ಮನೆ ಕಣಿದರೆ ಇಲ್ಲಿ ಒಂದೇ ಅದು ಹೊರ ರಾಜ್ಯದಿಂದ, ಇಲ್ಲಿ ಆ ಕಡೆ ಆಂಧ್ರದಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಸಮೇತ ಇಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಗೆ ಬರ್ತಾರೆ. ಶಾಸಕರು ಅನುಕೂಲ ಮಾಡ್ಕೊಂಡು ಕೊಡೋಂಥ ಕೆಲಸನ ಮಾಡಿದರೆ ಇಲ್ಲಿನ ಸಿಬ್ಬಂದಿಗಳು ಅನಾನುಕೂಲ ಆಗೋಂಥ ಕೆಲಸನೇ ಮಾಡ್ತಾಯಿದ್ದಾರೆ. ಇಲ್ಲಿ ಎಂಟ್ರೆನ್ಸು ಸರಿ ಇಲ್ಲ ಮತ್ತು ಆ ಕಡೆಯಿಂದ ಎಕ್ಸಿಟು ಸರಿ ಇಲ್ಲ. ನೀವು ನೋಡ್ಬೋದು, ಇಲ್ಲಿ ಖಾಸಗಿಯವ್ರು ತಮ್ಮಂದು ಅವ್ರ ಕಾರುಗಳನ್ನ ಪಾರ್ಕ್ ಮಾಡಿಬಿಟ್ಟು ಹೋಗ್ಯಾರೆ. ಸಂಬಂಧಪಟ್ಟವ್ರು ಯಾರಾದರೂ ಒಬ್ಬರು ಬಂದು ಈ ನೀರನ್ನ ಇಲ್ಲಿ ನಿಂತ್ಕೊಂಡು ಮಾತಾಡುವಷ್ಟು ಆಗ್ತಿಲ್ಲ, ಅಷ್ಟು ಇದಾಗ್ತಾಯಿದೆ. ದಯಮಾಡಿ ಸಂಬಂಧಪಟ್ಟವರು ಇಲ್ಲ ಸಿಬ್ಬಂದಿ ಮೇಲೆ ಕ್ರಮ ಜರುಗಿಸಬೇಕು. ಈ ಕೂಡಲೇ ಈ ನೀರನ್ನ ಮತ್ತು ಇಲ್ಲಿ ಪಾರ್ಕಿಂಗ್ ಮಾಡಿರ್ತಕ್ಕಂಥ ಎಲ್ಲ ವೆಹಿಕಲ್ಗಳನ್ನ ತೆರವು ಮಾಡಿಸ್ಬೇಕಂತ ಹೇಳ್ಬಿಟ್ಟು ನಾನು ವಿನಂತಿ ಮಾಡ್ಕೊತೀನಿ. ನನ್ನ ಹೆಸರು SR ರಂಗನಾಥ್ ಅಂತ ಹೇಳ್ಬಿಟ್ಟು ಕರ್ನಾಟಕ ಮಾದಿಗಾರ್ಮಿ ರಾಜ್ಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಎಷ್ಟೋ ಹೆಣ್ಮಕ್ಳು ಸರ್ ನಾನು ದಪ್ಪ ಇದ್ದೀನಿ, 90 kg ಇದ್ದೀನಿ ಸರ್, 60 kgಗೆ ಬರಬೇಕು ಸರ್, ಜೊತೆಗೆ PCOD ಕಂಟ್ರೋಲ್ ಆಗಬೇಕು ಸರ್ ಅಂತ ಯೋಚನೆ ಮಾಡ್ತಿದ್ದೀರಾ. 90 kgಯಿಂದ 60 kgಗೆ ಬರಬೇಕು ಅಂತಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 100% ನೀವು 60 kg ಬಂದೇ ಬರ್ತೀರಾ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ, ವೇಟ್ ಲಾಸ್ ಸಲುವಾಗಿ ನಾನು ಬಹಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.